PUC ಫಲಿತಾಂಶ ಪ್ರಕಟ ಆಗಿದೆ. ಈಗ ತಾನೇ ನಾನು ಹೇಳ್ತಾ ಇದ್ದ ಹಾಗೆ ರಾಜ್ಯದಲ್ಲಿ ಈ ಬಾರಿ ಒಳ್ಳೆ ಫಲಿತಾಂಶ ಬಂದಿದೆ. ಹಾಗಾಗಿ ವಿದ್ಯಾರ್ಥಿಗಳೆಲ್ಲ ಬಹಳ ಗೊಂದಲಕ್ಕೀಡಾಗೋದು ಬೇಡ. ಯಾಕಂತಂದ್ರೆ 100ರಲ್ಲಿ 86% ಅಷ್ಟು, ಅಂದ್ರೆ 100 ಜನ ಪರೀಕ್ಷೆ ಬರೆದಿದ್ದಾರೆ ಅಂತಂದ್ರೆ ಅದರಲ್ಲಿ 86 ಜನ ಪಾಸ್ ಆಗಿದ್ದಾರೆ. ಇನ್ನೊಂದು 13-14 ಜನ ಏನೋ ಸಮಸ್ಯೆ ಆಗಿರ್ಬೋದು. ಹಂಗಂತ ಅಯ್ಯೋ ಹಿಂಗೆ ಆಗ್ಬಿಡ್ತು ಅನ್ನುವಂಥದ್ದಲ್ಲ. ರೀಕೌಂಟಿಂಗಿಗೆ ಹಾಕಕ್ಕೆ ನಿಮಗೆ ಅವಕಾಶ ಇದೆ, ಎಕ್ಸಾಮ್ ಬರೆಯೋದಕ್ಕೂ ಅವಕಾಶ ಇದೆ. ದಿಶಾ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. 600ಕ್ಕೆ 600 ಅಂಕ ಪಡೆದಂಥವ್ರು ಕಾಮರ್ಸ್ ವಿಭಾಗದಲ್ಲಿ. ದಿಶಾ, ಕಂಗ್ರ್ಯಾಚುಲೇಷನ್ಸ್. ಹಲೋ, ಕಂಗ್ರ್ಯಾಚುಲೇಷನ್ಸ್ ದಿಶಾ. ಥ್ಯಾಂಕ್ ಯು ಸರ್. ಆಳ್ವಾಸ ಹೌದು ಕಾಮರ್ಸ್ ಅಲ್ವಾ? ಹೌದು. ಓಕೆ, ಬಹಳ ಉತ್ತಮವಾದಂಥ ಫಲಿತಾಂಶ ನಿಮಗೆ ಬಂದಿದೆ. ಏನೇನು ನಿಮ್ಮ ತಯಾರಿ ಇತ್ತು ದಿಶಾ? ಜೊತೆಗೆ ಈ ಬಾರಿ ಏನಾದರೂ ಕೆಲ ಸುಧಾರಣೆಗಳನ್ನೆಲ್ಲ ತಂದಿದ್ದೀವಿ ಅಂತ ಹೇಳ್ತಾ ಇದ್ರು, ಅದೆಲ್ಲ ಹೇಗೆ ಅನುಕೂಲ ಆಗಿದೆ ದಿಶಾ ನಿಮಗೆ? ನಿಜವಾಗ ಕಾಲೇಜಿಂದ ತುಂಬಾ ಹೆಲ್ಪ್ ಆಗಿದೆ ಸರ್. ಓಕೆ, ಕಾಲೇಜ್ ಅಂದ್ರೆ ಅವರು ದ ವೇ ದೇ ಆರ್ ಟೀಚಿಂಗ್ ಅಂಡ್ ದ ವೇ ದೇ ಆರ್ ಕಂಡಕ್ಟಿಂಗ್ ದೋಸ್ ಸ್ಟಡಿ ಅವರ್ಸ್ ಅಂಡ್ ಆಲ್, ದಟ್ ವಾಸ್ ವೆರಿ ಹೆಲ್ಪ್ಫುಲ್ ಫಾರ್ ಮೀ. ಓಕೆ, ಈಗ ಖುಷಿಯಲ್ಲಿ ಎಂತ ಮಾತಾಡಿ ಅಂತ ಆಗ್ತಿಲ್ಲ. ಕರೆಕ್ಟ್. ದಿಶಾ, ಇನ್ನು ಈಗ ಮೇನ್ಸು ಇದನ್ನ ನಿಮ್ ಹಿಂದೆ ಪ್ರಿಪರೇಟರಿ ಎಲ್ಲ ಬರಿಬೇಕಾದ ಟೈಮ್ನಲ್ಲಿ ಆವಾಗಲೂ ಆಲ್ಮೋಸ್ಟ್ ಔಟ್ ಆಫ್ ಔಟ್ ಇತ್ತ ನಿಮ್ದು ಪರ್ಫಾರ್ಮೆನ್ಸ್ ಹೇಗೆ? ಆಲ್ಮೋಸ್ಟ್ ಔಟ್ ಆಫ್ ಔಟ್ ಇರಲಿಲ್ಲ, ಬಟ್ ನಿಯರ್ ಟು ದ್ಯಾಟ್ ಇತ್ತು. ಓಕೆ ಓಕೆ, ಬಟ್ ನಿಮ್ಗೆ ಎಕ್ಸ್ಪೆಕ್ಟೇಷನ್ ಇತ್ತು ಔಟ್ ಆಫ್ ಔಟ್ ಬರ್ಬೋದು ಈ ಸಲ ಅಂತ? ಹೌದು. ವೆರಿ ನೈಸ್, ವೆರಿ ನೈಸ್. ಆಮೇಲೆ ಇನ್ನೊಂದು ವಿಚಾರ ಅಂತ ಅಂದ್ರೆ, ಹೇಳಿ ಕೇಳಿ ಈ ಕಾಮರ್ಸು, ಈ ಅಕೌಂಟೆನ್ಸಿಲೆಲ್ಲ ಏನಾರು ಒಂದು ಸಣ್ಣ ಸಮಸ್ಯೆ ಆಗ್ಬಿಟ್ರು ಒಂದು ಅರ್ಧ ಮಾರ್ಕ್ಸು 1 ಮಾರ್ಕ್ಸು ಈ ಥರದ್ದೆಲ್ಲ ತೆಗಿಯೋದು ನಾವು ನೋಡ್ತಾ ಇರ್ತೀವಿ. ಬಟ್ ನೀವು ಅದನ್ನ ಹೇಗಷ್ಟು ಅಕ್ಯುರೇಸಿನ ಮೇಂಟೈನ್ ಮಾಡಿದ್ರಿ ಅಂತ ಹೇಳ್ಕೊಂಡು ಪ್ರತಿ ಹಂತದ ಲೆಕ್ಕಾಚಾರದಲ್ಲೂ ಕೂಡ? ರೆಗ್ಯುಲರ್ ಪ್ರಾಕ್ಟೀಸ್ ಯಾವಾಗ್ಲೂ ಓದ್ತಾ ಇದ್ರೆ ಮಿಸ್ಟೇಕ್ಸ್ ಗೊತ್ತಾಗುತ್ತೆ. ಓಕೆ, ಸೊ ಆ ಥರನೇ. ಮತ್ತೆ ಆಳ್ವಾಸಲ್ಲಿ ತುಂಬಾ ಎಕ್ಸಾಮ್ಸ್ ಮಾಡಿದ್ದಾರೆ. ತುಂಬಾ ಎಕ್ಸಾಮ್ಸ್ ಬರ್ತಿದ್ದೀವಿ. ಸೊ ಅದರಿಂದಾಗಿ ಅನುಕೂಲ ಆಯ್ತು. ನೆಕ್ಸ್ಟ್ ಏನ್ CA ಮಾಡ್ಬೇಕು ಅಂತನಾ? ಏನ್ ಕತೆ ದಿಶಾ? ಮಾಡ್ಬೇಕು ಅಂತ CA ಮಾಡ್ಬೇಕು ಅಂತ ಇದ್ದೀರಾ? ಓವರ್ ಆಲ್ ಕಾಲೇಜಲ್ಲಿ ಬೇರೆ ಪರ್ಫಾರ್ಮೆನ್ಸ್ ಎಲ್ಲ ಹೇಗ್ ಬಂದಿದೆ ದಿಶಾ? ಬೇರೆ ಮಾರ್ಕ್ಸ್ ಎಲ್ಲ ನಿಮ್ ಸಹಪಾಠಿಗಳನ್ನ ನೋಡಿದಾಗ ಎಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಇದೆಯಾ ಈ ಸಲ? ಹೇಗೆ? ಹೌದು, ಎಲ್ಲರಿಗೂ ಒಳ್ಳೆ ಮಾರ್ಕ್ಸ್ ಬಂದಿದೆ. ಥ್ಯಾಂಕ್ ಯು ದಿಶಾ, ಥ್ಯಾಂಕ್ ಯು TV9 ಜೊತೆ ಮಾತನಾಡಿದ್ದಕ್ಕಾಗಿ. 600ಕ್ಕೆ 600 ಅಂಕಗಳು ಕಾಮರ್ಸಲ್ಲಿ. ಭಾಳ ಕಷ್ಟ ಸೈನ್ಸು ಕಾಮರ್ಸಲ್ಲೆಲ್ಲ 600ಕ್ಕೆ 600 ತೆಗೆಯೋದು ಅಂತಂದರೆ. ಹಾಗಂತ ಆರ್ಟ್ಸನ್ನು ಕಡೆಗಣಿಸುವಂಥದ್ದಲ್ಲ, ಬಟ್ ಥಿಯರಿಗಿಂತನೂ ಕೂಡ ಪ್ರಾಕ್ಟಿಕಲಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಔಟ್ ಆಫ್ ಔಟ್ ತೆಗೆಯುವಂಥ ಸಂದರ್ಭದಲ್ಲೆಲ್ಲ. ಯಾಕಂದರೆ ಸಣ್ಣ ಏನಾದರೂ ಒಂದು ಲೆಕ್ಕಾಚಾರನೂ ಕೂಡ ಒಂದು ಅಂಕ, ಒಂದು ನಂಬರ್ ಏನಾದರೂ ಸರಿಯಾಗಿ ಬರೆದಿಲ್ಲ ಅನ್ನೋ ಅಂಥದ್ದು ಕೂಡ ಅದು ಇಡೀ ಲೆಕ್ಕಾಚಾರನ ತಪ್ಪು ಮಾಡಿಬಿಡುತ್ತೆ. ಆ ಕಾರಣಕ್ಕಾಗಿ ಕಷ್ಟ ಆಗಿಬಿಡುತ್ತೆ. ಬಟ್ ನೋಡಿ,